ಹೌದು, ಶರಣ್ 390 ಅಂತ ಇದೆ. ಯೂಟ್ಯೂಬ್ ಶರಣ್ 390, ಇನ್ಸ್ಟಾಗ್ರಾಮ್ ಇದು. ಇದರಲ್ಲೇ ಯೂಟ್ಯೂಬ್ ಲಿಂಕು ಇದೆ. 8 ಗಂಟೆಗೇನೋ ಬಂದಿದ್ದು ಗೈಸ್. ಹೋಗ್ತಾನೇ ಇದ್ದೀವಿ. ಅಪ್ಪ ದೇವ್ರೆ, ಹೋಗ್ತಾ ಇಲ್ಲ ಗೈಸ್. ಬರೀ ಇಲ್ಲಿ ಅದು ತಗೊಬನ್ನಿ, ಆಧಾರ್ ಕಾರ್ಡ್ ತಗೊಬನ್ನಿ, ರೇಷನ್ ಕಾರ್ಡ್ ತಗೊಬನ್ನಿ ಅಂತ ಕೂರಿಸ್ಕೊಂಡು ಇಷ್ಟೋ ತನಕ ಆಯಿತು. ಮುಂದೆ 2 ಹೋಗ್ತಾ ಇರೋ ಕಾರು ನಾನು ಅವ್ರ ಜೊತೆ ಜಾಯ್ನ್ ಆಗಿರೋದು. ಯಾಕಂದರೆ ಇವತ್ತು ಒಬ್ಬನೇ ಇದ್ದೀನಿ. 4, 5, 6, 7 7 ಜನ ಇದ್ದಾರೆ ಟೋಟಲಾಗಿ. ಇನ್ನೂ 3 ಜನ ಅಲ್ಲೆಲ್ಲೋ ಟಿ ಅವ್ರದ್ದೇ ಬೇರೆ ಗ್ರೂಪ್ ಇದೆ, ಏನೇನೋ ಇದೆ. ಅದು ಹೆಂಗೆಂಗೋ ಮಾಡಿದರು. ಎಸ್, ಇವತ್ತು ಬಂದುಬಿಟ್ಟು 26 ಡೇಟು, ಜೂನ್ 26. ನೆನ್ನೆ ತಾನೇ ಮಂದಲ್ಪಟ್ಟಿ ಹೋಗಿ ಬಂದಿದ್ದೀನಿ. ಸೈಕ್ ಫುಲ್ಲು ಆಯಿತಾ. ಮಂದಲ್ಪಟ್ಟಿಯಿಂದ ಈಗ ಸೀದಾ ಇದಕ್ಕೆ ಬೆಳಿಗ್ಗೆ ರಾತ್ರಿ ಬಂದಾಗ 10 ಗಂಟೆ ಆಗಿತ್ತು. ವೀಡಿಯೋ ಎಡಿಟ್ ಮಾಡಿ, ನೀವು ನೋಡಿರ್ತೀರ, ಮೊನ್ನೆ ನೋಡಿರ್ತೀರ ಮಂದಲ್ಪಟ್ಟಿ ವೀಡಿಯೋ. ಅದನ್ನು ಎಡಿಟ್ ಮಾಡಿ ಅದನ್ನು ಹಾಕಿ ರಾತ್ರಿ ಮಲಗಬೇಕಾದ್ರೆ 1 ಗಂಟೆನೋ ಏನೋ ಆಗಿತ್ತು. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೊರಟು ಇಲ್ಲಿಗೆ ಬಂದು ಇನ್ನೂ ಹೋಗೇ ಇಲ್ಲ, ಇನ್ನೂ ಇಲ್ಲೇ ಇದ್ದೀವಿ. ಈಗಂತೂ ಹೋಗ್ತಾ ಇದ್ದೀವಿ ಸದ್ಯ. ಟ್ರೆಕ್ಕಿಂಗ್ ಅದೇ ಬುಕ್ಕಿಂಗ್ ಅಮೌಂಟು 475 ಏನೋ ಆಯಿತು ಗೈಸ್. ಇಲ್ಲಿ ಬಂದು ಟ್ರೆಕ್ಕಿಂಗ್ ಗೈಡ್ಗೆ 1000, ಅಂದರೆ ಒಬ್ಬರಿಂದ 100, 10 ಜನಕ್ಕೊಂದು ಗೈಡ್ ಕೊಡ್ತಾರೆ. ಟೋಟಲ್ 1000. ಒಬ್ಬರೇ ಆದರೆ 1000. ಒಬ್ಬರೇ ಸಾಮಾನ್ಯ ಎಲ್ಲೂ ಇರಲ್ಲ, ಎಲ್ಲರಿಗೂ ಗ್ರೂಪ್ ಮಾಡೇ ಬಿಡ್ತಾರಂತೆ. ಆಮೇಲೆ ಗಾಡಿಗೆ ಬೈಕಿಗೆ 25 ತೊಗೊಂಡ್ರೆ ಅನಿಸುತ್ತೆ. ಬೈಕಿಗೆ 25, ಕಾರಿಗೆ 50. ಗೈಸ್ ಸ್ಟಾರ್ಟ್ ಆಯಿತು. ಟೈಮು 9:39 ಆಗಿದೆ. ಅಣ್ಣ ನಿಮ್ಮ ಹೆಸರು? ಜನಾರ್ದನ ಅಣ್ಣ, ನಮ್ಮ ಗೈಡು ಕರ್ಕೊಂಡು ಹೋಗ್ತಾರೆ ನಮಗೆ ಗಂಗಡಿಕಲ್ಲಿಗೆ. 10:15, 10:15 ಆಯಿತು. ನೋಡೋಣ, ನಮ್ಮ ಗ್ರೂಪ್ ಇದು. ಸಿಗುವ ಮುಂದೆ. ಪೀಕಿಗೆ 4 ಕಿಲೋಮೀಟರ್ಸ್ ಚೆಕ್ ಮಾಡ್ತಾರೆ, ಪ್ಲಾಸ್ಟಿಕ್ ಇಲ್ಲ. ಇಲ್ಲಿಂದ ಹೊರಡ್ವಿ, ಹೋಗೋದಿನ್ನು. ಅಲ್ಲ, ಅವರಿಬ್ಬರು ಹೋದ್ರು. ಈಗ ಎಲ್ರೂ ಬರೋಕ್ಕೆ ಹೇಳ್ತಾರೆ ಏನೋ ಗೊತ್ತಿಲ್ಲ. ಹೌದೌದು, ಹಾಂ, ಯಾರೂ ಇಲ್ಲ, ನಾವೇ ಫಸ್ಟ್ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಬರ್ತಾರೆ. ಗೈಸ್ ಇಲ್ಲೆಲ್ಲ ಬಂದ್ವಿ. ಅಲ್ಲಿ ನೋಡಿ, ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಹೋಗ್ಬೇಕು. ಎಲ್ಲಿಗೂ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ನೋಡಿ ವ್ಯೂ ನೋಡಿ ಗೈಸ್. 4 ಕಿಲೋಮೀಟ್ರಲ್ಲಿ 1 ಕಿಲೋಮೀಟರ್ ಹತ್ತಾಗಿದೆ. 3 ಕಿಲೋಮೀಟರ್ ಇದೆ. ಬರ್ತಾ ಇದ್ದಾರೆ ನೋಡಿ. ಮುಂದೆ ಸಿಗ್ತೀವಿ, ಇನ್ನು 2 ಕಿಲೋಮೀಟ್ರಿಗೆ ಸಿಗ್ತೀವಿ ಗೈಸ್. ನೋಡಿ, ಇಲ್ಲಿ ಬಂದಿದ್ದೀವಿ. ಬ್ರೋ, ಇಲ್ಲೇ ನೆರಳಿದೆ, ಚೆನ್ನಾಗಿ ಸಖತ್ತಾಗಿದೆ. ಇಲ್ಲೆಲ್ಲ ಹತ್ತಿ ದಾರಿ ಇದೆ ನೋಡಿ. ಇದು ಜಿಗ್ಜಾಗು. ಈ ಜಿಗ್ಜಾಗ್ ರೋಡಲ್ಲಿ ಹೋಗಿ ಫುಲ್ ಟಾಪು. ನಮ್ಮ ಗೈಡ್ ಕಳೆದೋಗಿದ್ದಾರೆ, ಅದಕ್ಕೆ ಫೋಟೋಸ್ ತೆಗಿತಾ ಇದ್ದಾರೆ. ಇಲ್ಲೇ ಇಲ್ಲೇ ಬಂದಿದ್ದು. ಇನ್ನು ಇಲ್ಲಿ ಹೋಗಬೇಕು. ಇಲ್ಲೇ ರೋಡ್ ಇದೆಯಲ್ಲ, ಹೋಗ್ತೀವಿ ಮುಂದೆ. ಇಲ್ಲಿ 1000 ಬ್ರೋ, ಇಲ್ಲ 1.5 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ ಅನಿಸುತ್ತೆ ಈಗ. ಅಲ್ಲ, ಹಾಂ 4050 ಏನೋ. ನೀರು ಬರ್ತಿದೆ, ಫುಲ್ ಫ್ರೆಶ್ ವಾಟರ್, ಫುಲ್ ಫ್ರೆಶ್ ನೋಡಿ. ಪ್ಯೂರ್ ವಾಟರ್, ಪಳ ಅಂತಿದೆ ನೋಡಿ. ಫುಲ್ ಕ್ಲೀನ್ ಇದೆ. ನೆಕ್ಸ್ಟ್ ನೆಟ್ವರ್ಕ್ ಪಾಯಿಂಟ್ 2400 ಮೀಟರ್ಸ್. ಡಿಸ್ಟೆನ್ಸ್ ಟು ಪೀಕ್ ಟು ಬ್ರೋ, ಎರಡು ಸೇಮು. ನೆಟ್ವರ್ಕ್ ಸಿಗೋದು ಲಾಸ್ಟ್ ಪೀಕಲ್ಲಿ ಅಷ್ಟೇ. ಹಾಂ, ಇದೇ ಲಾಸ್ಟಾ ನೀರು? ಹಾಂ, ಲಾಸ್ಟ್ ಪಾಯಿಂಟ್ ನೀರಿಂದು ಇಲ್ಲೇ. ಇಲ್ಲೇ ಸಿಗುತ್ತೆ, ಫಸ್ಟಿಗೆ ಸಿಗುತ್ತೆ. ಇಲ್ಲೇ ತುಂಬ್ಕೊಂಬಿಟ್ಟು ಮತ್ತೆ ಇನ್ನು 2.5 ಕಿಲೋಮೀಟ್ರ್ ನಡ್ಕೊಂಡೋದ್ರೆ ಟಾಪ್. ಮುಗಿದೋಯ್ತು. ಈಗ ಕಾಲ್ ದಾರಿ ಇನ್ನು. ಫುಲ್ ಕಾಲ್ದಾರಿ ಇನ್ನು ಅನಿಸುತ್ತೆ. ಇಲ್ಲ, ಮೇಲ್ಗಡೆ ರೋಡ್ ಇದ್ದಂಗೆ ಇತ್ತಲ್ವಾ, ಏನೋ ಗೊತ್ತಿಲ್ಲ. ನೋಡೋಣ ಮುಂದೆ ಏನಿದೆ ಅಂತ ಗೊತ್ತಿಲ್ಲ. ರೋಡ್ ಇದ್ರೂ ಇರ್ಬೋದೇನೋ ಇಲ್ಲಿಂದ.
ಜಿಗ್ಸಾಗಿತ್ತು, ದಪ್ಪ ದಪ್ಪ ಕಾಣಿಸ್ದಂಗೆ ಆಯಿತು, ಗೊತ್ತಿಲ್ಲ ಏನಂತ. ಮುಂದೆ ಹೋಗಿ ರೋಡ್ ಥರ ಏನಾದರೂ ಸಿಗ್ತೀವಿ. ಕಾಡೊಳಗೆ ಏನು ನೋಡ್ತೀರಾ, ಇದೆ ಕಾಡು ಅಷ್ಟೇ ನೋಡಿ. ಇಲ್ಲಿಂದ ಬಂದಿದ್ದು, ಇಲ್ಲಿ ರೋಡ್ ಕಾಣ್ತಿದೆಯಲ್ಲ, ಇಂಡಿಯಾ 2 ಕಿಲೋಮೀಟರ್ ಮುಗಿಸಿದ್ದೀವಿ ಅನ್ಸುತ್ತೆ. ಇನ್ನು ಇಲ್ಲ 1.5 ಕಿಲೋಮೀಟರ್ ಇರಬೇಕು. ಪೀಕಿಗೆ ಇನ್ನೂ 2.5 ಅಂತ ಇತ್ತು. ಒಂದು ರೇಂಜಿಗೆ ಸುಸ್ತಾಯಿತು, ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಎಲ್ಲಿಗೆ ಸುಸ್ತಾಗುತ್ತೆ ಅಂತ. ಅಲ್ಲಿ ನೀರಿನ ಪಾಯಿಂಟಿಂದ 2.5 ಕಿಲೋಮೀಟರ್ ಅಂತ ಇತ್ತು, ಏನಂತ ಗೊತ್ತಿಲ್ಲ. ನೆಟ್ವರ್ಕ್ ಸಿಗೋದು ಫುಲ್ ಪೀಕಲ್ಲೇ. ಹೆಚ್ಚಿ ನೋಡಿ, ಯಾವುದೋ ಒಂದು ಸ್ಟೆಪ್ಪಿಗೆ ಬಂದಿದ್ದೀವಿ. ನಮ್ಮ ಬಾಯ್ಸಲ್ಲಿ ಅಲ್ಲಿದ್ದಾರೆ. ಹಲೋ ಹಲೋ ನಮ್ಮ ಗ್ರೂಪ್ ಅವ್ರು ಇನ್ನೂ ಅಲ್ಲೇ ಇದ್ದಾರೆ. ಇಲ್ಲೋಗಿ ನೋಡೋಣ ಏನು ಕಾಣುತ್ತಂತ. ಇದು ಒಂದು ವ್ಯೂ ಪಾಯಿಂಟು ಥರ. ಅಲ್ಲಿರೋದು ಪೀಕ್ ಮಿಸ್ಟರ್ ಕವರ್ ಆಯಿತು. ಓ, ಇದು ಸೂಪರ್ ಆಗಿದೆ ನೋಡಿ, ಸಖತ್. ಇದು ಕ್ರೇಜಿ ಇದೆ ನೋಡಿ. ಓ, ಅಲ್ಲೇ ದೇವಸ್ಥಾನ ಇರೋದು, ಗಣಪತಿ ದೇವಸ್ಥಾನ. ನೈಸ್. ಎಲ್ಲಿ ಹೇಳಿ? ಇಲ್ಲಿ ರೋಡ್ ಕಾಣ್ತಾ ಇದೆಯಲ್ಲ, ಇದೇ ಗಣಪತಿ ದೇವಸ್ಥಾನ ಇರೋದಲ್ಲೇ. ಅಲ್ಲೇ ಆರ್ಚ್ ಇದೆಯಲ್ಲ ಒಂದು. ಓ, ಸೂಪರ್ ಸೂಪರ್. ಈ ಪಾಯಿಂಟಲ್ಲಿ ಇದ್ದೀವಿ. ಹಂಗಾದರೆ ರೋಡ್ ಕಾಣಿಸುತ್ತೆ, ಅಂದರೆ ಈ ಪೀಕೆ ರೋಡಿಗೆ ಕಾಣಿಸೋದು ಯಾವಾಗಲೂ. ನೆಕ್ಸ್ಟಿಂದ ಗೊತ್ತಾಯ್ತಲ್ವ ಎಲ್ಲಿ ಅಂತ. ಮತ್ತೆ ಬಾಯ್ಸ್ ಎಲ್ಲ ಬಂದಮೇಲೆ ಮೇಲೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಓಕೆ, ಬಾಯ್. ಅಲ್ಲಿ ಹೋಗಬೇಕು ಗೈಸ್. ಅಲ್ಲೊಂದು ಸ್ಪಾಟ್ ಹೋಗಿ, ಅದೊಂದು ಸ್ಪಾಟ್ ಸಖತ್ತಾಗಿತ್ತು. ಈಗ ಇಲ್ಲಿ ಹೋಗ್ತಾಯಿದ್ದೀವಿ, ಟಾಪಿಗೆ ಹೋಗ್ತಾಯಿದ್ದೀವಿ. ಇನ್ನೂ ಟಾಪಿಗೆ ಹೋಗಿಲ್ಲ. ಡ್ಯಾಮಿಂದೊಂದು ವೀಡಿಯೋ ಬೇಕಷ್ಟೇ ನನಗೆ, ಮತ್ತಿನ್ನೇನಿಲ್ಲ. ಟಾಪಿಗೆ ಹೋಗ್ಬಿಟ್ಟು ಸಿಗ್ತೀವಿ ನಿಮಗೆ. ಟಾಪಿಗೆ ಹೋಗ್ಬಿಟ್ಟಲ್ಲ, ಇನ್ನೂ ಅಲ್ಲೇ ಅರ್ಧ ದಾರಿಗೆಲ್ಲ ಹೋಗ್ತಾ ಸ್ಟಾಪ್ ಆಗ್ತಾ ಇರ್ತೀವಿ. ಓಕೆ ಗೈಸ್, ಗಾಡಿ ಕಾಣಿಸ್ತಾ ಇದೆ. ಹಾಂ, ಅಲ್ಲಿ ಅದೇ ದೇವಸ್ಥಾನ ಇತ್ತಲ್ಲ, ಮತ್ತೆ ಸಿಕ್ತು ದೇವಸ್ಥಾನದ ಪಾಯಿಂಟ್ ಅದು. ಇನ್ನು ಹತ್ತುತ್ತಾ ಇದ್ದಾರೆ ಎಲ್ಲ. ನಮ್ಮ ಗೈಡ್ ಅಲ್ಲಿದ್ದಾರೆ, ನಿಯಾನ್ ಗ್ರೀನ್ ಕಾಣ್ತಿದ್ದಾರಲ್ಲ ನಮ್ಮ ಗೈಡ್ ಅವರು. ಇನ್ನು ಅಲ್ಲಿಗೆ ಹೋಗ್ಬೇಕು ಮೇಲೆ. ಅವಾಗ ಸಿಗ್ತಾ ಇರ್ತೀನಿ, ಬನ್ನಿ ಗೈಸ್. ಗಂಗಡಿಕಲ್ ಪೀಕ್ 1 ಕಿಲೋಮೀಟರ್ ಇದೆ. ಅದಲ್ಲ ಗಂಗಡಿಕಲ್ಲು ಅಲ್ಲಿರೋದು, ಇದು ರಿಯಲ್ ಒನ್ನು. ರಿಯಲ್ ಸಖತ್ತಾಗ್ತಾನೆ. ಸೆಕೆಂಡ್ ರೆಸ್ಟ್ ಪಾಯಿಂಟು ನೋಡಿ. ಓಹ್, ಸಖತ್ತಾಗಿದೆ. ಇನ್ನು ಇಲ್ಲೊಂಥರ ಸ್ಟೀಪ್ ಆಗಿದೆ, ಅದೇ ಥರ ಈಗ ಬಂದ್ವಲ್ಲ ಅದೇ ಥರ ಇರುತ್ತೆ ಅಷ್ಟೇ. ನಮ್ಮ ಬಾಯ್ಸ್ ಅಲ್ಲಿದ್ದಾರೆ, ಬರ್ತಾ ಇದ್ದಾರೆ. ಫುಲ್ ವೈಟ್ ಕಾಣ್ತಾ ಇರುತ್ತೆ. ಎಲ್ಲೆಲ್ಲ ಹತ್ತುತ್ತಾ ಇದ್ದೀವಿ ಗೈಸ್, ಫುಲ್ ಹತ್ತುತ್ತಾನೆ ಇದ್ದೀವಿ. ಸೈಕ್ಕಿದೆ. ಫಸ್ಟ್ ಟೈಮು ಒಂದಿನ ಫುಲ್ ಟ್ರೆಕ್ಕಿಂಗ್ ಇಡಬೇಕು ಅಂತ ಇವತ್ತು ಗೊತ್ತಾಯಿತು. ಟ್ರೆಕ್ಕಿಂಗಿಗೆ ಅಂತಲೇ ಬಂದರೆ ಒಂದಿನ ಫುಲ್ ಟ್ರೆಕ್ಕಿಂಗಿಗೆ ಹೋಗುತ್ತೆ. ಒಂದು ಐಡಿಯಾ ಬಂದಿದೆ. ಅದು ಈ 4 ಕಿಲೋಮೀಟ್ರಿಗೆ ಒಂದಿನ ಹೋಯ್ತು. ಇನ್ನು ನೇತ್ರಾವತಿ ಅಲ್ಲೆಲ್ಲ ಹೋದರೆ ಇನ್ನೂ ಟೈಮ್ ಆಗುತ್ತೆ. ಬರೋಣ ಅನಿಸುತ್ತೆ. ನೆಕ್ಸ್ಟು ಬಾಯ್ಸ್ನೆಲ್ಲ ಹಾಕೊಂಬರೋಣ, ಒಬ್ಬನೇ ಎಕ್ಸಸ್ ಕೊಡೋದು. ಸಿಯೋ ಹೋಗ್ತಾ ಇದ್ದೀವಿ ನೋಡಿ. ಫುಲ್ ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ಕ್ರೇಜಿ ಇದೆ. ಸಖತ್ತಾಗಿದೆ.
ಇಳಿತಾ ಇದ್ದಾರೆ ಫಸ್ಟ್ ಬಂದವರು. ಇಲ್ಲಿ ನೋಡಿ ಫುಲ್ಲು ತಣ್ಣಗೆ ಗಾಳಿನೂ ಗಾಳಿ ಸಾಕಾಗ್ಬೋದು. ತಣ್ಣಗಿದೆ ಫುಲ್ ನೋಡಿ ಆ ಗ್ರೌಂಡಲ್ಲಿ ಬಿಸಿಲು ಬೀಳ್ತಿದೆ. ಒಂಚೂರು ಗ್ರೀನ್ ಇದೆ ಹಿಂದ್ಗಡೆ ಎಲ್ಲ ಅಂತ ಹೇಳಿ ಬ್ರೋ. ಇಷ್ಟು ಫುಲ್ ಕವರ್ ಆಯಿತು, ಏನು ಕಾಣ್ತಿಲ್ಲ. ಫುಲ್ ಫಾಗ್ ಆಯಿತು. ಜೀವನ್ ಫೈನಲಿ ಬಂದ್ವಿ. ವಂದನೆಗಳು, ಯು ಆರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಗಂಗಡಿಕಲ್ ಪೀಕ್ ಟ್ರೆಕ್. ಬಂದ್ವಿ ಬ್ರೋ, ಫೈನಲಿ ಕಂಪ್ಲೀಟೆಡ್. ಸಖತ್ ಫುಲ್ ಸೈಕ್ ಬಿಡಿ. ಇಲ್ಲಿ ಟವರೆಲ್ಲ ಇಟ್ಟಿದ್ದಾರೆ. ಇಸ್ ಕ್ರೇಜಿ. ಫಸ್ಟ್ ಟ್ರೆಕ್ಕು ನಂದು, ಟ್ರೆಕ್ಕಿಂಗ್ ಮಾಡಿದ ಟ್ರೆಕ್ ಅಂತ ಇದೆ ಫಸ್ಟು. ನೈಸ್. ಅಲ್ಲಿಂದ ಬಂದ್ವಿ, ಮೇಲಿಂದ ಇಲ್ಲಿದ್ದೀವಿ. ಇದು ಚೆನ್ನಾಗಿದೆ ಪಾಯಿಂಟ್, ಸ್ಪಾಟ್ ಒಳ್ಳೆ ಸ್ಪಾಟ್, ಸಖತ್ತಾಗಿದೆ. ಹಾಂ, ಅಂದರೆ ಇಲ್ಲಿ ಫುಲ್ ಫ್ರೀ ಆಗಿದೆ ನೋಡಿ. ಇದು ಮುಂದೆ ಏನು ಇಲ್ಲ, ಹೈಟಲ್ಲೇ ಇದೆಯಲ್ಲ, ಫೋಟೋಸ್ ಸಖತ್ತಾಗಿ ಬರುತ್ತೆ. ಎಲ್ಲ ಇದ್ದಾರೆ, ಮಳೆ ಬರ್ತಿದೆ. 12 ಗಂಟೆನ ಎಷ್ಟು ಆಗಿದೆ, 12:30 ನೋಡಿ. ಫಾಗ್ ಕವರ್ ಆಯಿತು. ಇನ್ನು ಫಾಗ್ ಹೋಗುತ್ತೆ ಇಲ್ವೋ ಗೊತ್ತಿಲ್ಲ, ನೋಡೋಣ. ನೋಡಿ ಈ ಕಡೆ ಇರೋದು ಅದೇ ಬ್ಯಾಕ್ ವಾಟರ್ಸು. ಇಲ್ಲಿ ನೋಡಿ, ಈ ಕಡೆ ಇವಾಗ ಕ್ಲಿಯರ್ ಆಯಿತು. ಇಷ್ಟೊತ್ತು ಕ್ಲಿಯರ್ ಆಗಿಲ್ಲ, ನಾವು 10ಕ್ಕೆ ಶುರು ಮಾಡಿದ್ಮೇಲೆ ಈಗಲೇ ಕ್ಲಿಯರ್ ಆಗಿದೆ. ಇಲ್ಲಿ ನೋಡಿ, ಇದು ಸೂಪರ್ ವ್ಯೂ. ಅಲ್ಲಿ ನೋಡಿ, ಅಲ್ಲೂ ಕ್ರೇಜಿ ಆಯಿತು. ಸಖತ್ತಾಗಿದೆ ಅಲ್ಲ ಈ ಕಡೆ. ಹಾಂ, ಫೋಟೋ ತೆಗಿಲ್ಲ, ಹೋಗಿ ನೋಡಿಬಿಡಿ ಒಂದ್ಸತಿ. ಇನ್ನು ಆ ಕಡೆ ಇನ್ನೊಂದ್ಸತಿ ಕ್ಲಿಯರ್ ಆದರೂ ಹೋಗೋಷ್ಟರಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ಲೆಟ್ಸ್ ಸಿ. ಬಾಯ್ ಗೈಸ್. ಮತ್ತೆ ನೋಡಿ, ಹೋಗೋ ತನಕ ತೋರಿಸ್ತಾನೆ ಇರ್ತೀನಿ ನೋಡಿ. ಸಖತ್ತಾಗಿದೆ. ಮೋಟಿವೇಶನ್ ಕೊಡ್ತಿದ್ದಾರೆ ಅಣ್ಣ. ಎಸ್ ನೋಡಿ, ದಿಸ್ ಈಸ್ ದ ವ್ಯೂ. ಇದೇ ವ್ಯೂಗೋಸ್ಕರ ಎಲ್ಲ ಬರ್ತಾರೆ. ಬ್ರೋ ಗೈಸ, ನೋವಾ ಟೈಟ್ ಇದೆಯಾ ಶೂ? ಗೈಸ್, ಏನು ಗಂಗಡಿಕಲ್ ಟ್ರೆಕ್ಕಿಂಗ್ ಬಂದಿದ್ದೆ. ನಾನು ಒಬ್ಬನೇ ಬಂದಿದ್ದೆ ಆಯಿತಾ. ನನ್ನ ಜೊತೆ ಗ್ರೂಪ್ ಇದೆ ನೋಡಿ. ಅಲ್ಲಿ ಮುಂದೆ 2 ಮೂಳೆ ಡಾಕ್ಟ್ರು, ಹಿಂದೆ 4 ಅಲ್ಲಿನ ಡಾಕ್ಟ್ರು.
ಎಲ್ಲ ಇಲ್ಲೇ ಇದ್ದಾರೆ. ಇನ್ಯಾವ್ದಾದ್ರು ಡಾಕ್ಟರ್ ಇದ್ರು ಬ್ರೋ? ನಮ್ಮ ಬ್ರೋ ಇವನು ನಮ್ಮ ಗಂಗಾ ಇವರು ಜನ ಗೈಡಾ? ನಮ್ಮ ಗೈಡು ಅಲ್ಲಿ ಹೋದ್ರು ಕೆಳಗೋದ್ರು ನೋಡಿ. ಯೂಸ್ಲೆಸ್ ಕೊಡ್ಬೇಡಿ ಯಾರು ಗೈಡ್. ಪಾಪ. ಗೈಸ್ ಅದೇ ನೋಡಿ, ಫುಲ್ ಸೈಕ್ಸ್. ಎಲ್ಲ ಸೀನ್ಸ್ ಎಲ್ಲ ನೋಡಿದ್ರಿ, ಎಲ್ಲ ಚೆನ್ನಾಗಿರೋದು ಸಿಕ್ತು, ಎಲ್ಲ ಸ್ಪಾಟ್ ಎಲ್ಲ ಚೆನ್ನಾಗಿ ಸಿಕ್ತು. ಡಾಕ್ಟ್ರುಗಳು ಸಿಕ್ಕಿದ್ದಾರೆ ಈಗ. ತೊಂದರೆ ಇವ್ರು ಮಾತ್ರ ಪ್ರೊಫೆಷ್ನಲ್ ಮೋಳೆ ಡಾಕ್ಟ್ರು. ಇವ್ರು ಮತ್ತೆ ಅವ್ರಿಗೆ ಹಿಡಿಬೇಕಾದ್ರೆ ಏನಾದರೂ ಆದರೆ ಇದ್ದಾರೆ. ಯಾ ಗೈಸ್, ಓ ನಮಗೆ ಬ್ಯಾಚ್. ಇವ್ರು ಹಲ್ಲಿನ ಡಾಕ್ಟ್ರು. ಓಕೆ, ಯಾ ಸಿಗ್ತೀವಿ, ಕೆಳಗೆ ಹೋಗಿ ಸಿಗ್ತೀವಿ. ಇನ್ನೇನು ಮಿಸ್ಟಿದೆ, ಫುಲ್ ಮಿಸ್ಟಿದೆ. ಕೆಳಗೆ ಹೋಗಿ ಸಿಗ್ತೀವಿ. ಇಲ್ಲ ಬ್ರೋ ಗೈಸ್, ಇಳಿತಾ ಇದ್ದೀವಿ. ಇಳಿತಾ ಇರೋ ವ್ಯೂ ಇದು ಬ್ರೋ. ಹಿಂಗೆ ಮಾಡಿ ನೋಡಿ, ಹೆಂಗೆ ಒಬ್ರು ಅವ್ರು ದೂರದಿಂದಾನೆ ಬ್ರೋ. ಹಿಂಗೆ ಮಾಡಿ ಬ್ರೋ, ನೋಡಿ ಸಾಕಾತ್ ಬಿಡಿ ಬ್ರೋ. ಬಿಟ್ಟಿಲ್ಲ ಬಿಡಿ, ಪರವಾಗಿಲ್ಲ. ಯೂಟ್ಯೂಬಲ್ಲಿ ಶರಣ್ 390 ಅಂತ ಇದೆ, ಇನ್ಸ್ಟಾಗ್ರಾಮಲ್ಲಿ ರಾಕೀಸ್ 390 ಅಂತ ಇದೆ. ಮುಂದೆ 390 ಅಂತ ಇದೆ ಅಷ್ಟೇ, ಎರಡರಲ್ಲೂ. ಮಿಸ್ ಮಾಡಿದೆ ನೋಡಿ. ನೋಡಿ ಈಗ ನೋಡಿ, ಇವರು ಬ್ರೋ ನಮ್ಮನ್ನು ಕರ್ಕೊಂಬರ್ತೀನಿ ಅಂದಿದ್ರು. ಸದ್ಯ ನಾನು ಅವ್ರ ಜೊತೆ ಬಿಡಿಲ್ಲ, ಇವಾಗ ಬರ್ತಿದ್ದಿಲ್ಲ ಅಂದರೆ. ಅಲ್ಲಿ ನೋಡಿ ಹಿಡಿತಾ ಇರೋದು ನಮ್ಮ ಗ್ರೂಪ್ ಅವರು. ಅವರು ಎಷ್ಟು ಟೈಮ್ 1:30 ಇಳಿತಾ ಇದ್ದೀವಿ. ಇಲ್ಲಿ ನೋಡಿ ಇನ್ನೂ ಹತ್ತಾ ಇದ್ದಾರೆ ಈಗ ಜನ ಎಲ್ಲ. ಸಾಕ ಜನ ಆದರು ಇವಾಗ. ಅಪ್ಪ ಇಲ್ಲಿಂದ ಅಲ್ಲಿ ತನಕ ಅವರೇ ಜನ ಫುಲ್ ಸೈಕ್ ಆಗಿದ್ದಾರೆ. ನಿಧಾನ ಇಳೀರಿ, ಕೋಲೆ ಇಟ್ಕೊಂಡು ಇಳೀರಿ. ಒಂದು ಸೈಡಲ್ಲಿ ಹೋಗಿ ಅಷ್ಟೇ ಯಾವುದಾದ್ರು. ನೋಡಿ ಮೇಲೆ ಫುಲ್ ಫಾಗ್. ಎಸ್, ಲೆಟ್ಸ್ ಗೋ. ಇದು ನೋಡಿ, ಈ ವ್ಯೂ ನೋಡಿ, ಸಾಕತ್ತು. ಇಲ್ಲ ಆ ಕಡೆ ಎಲ್ಲ ಹತ್ತಾ ಇದ್ದಾರೆ ಇನ್ನೂ. ಬಂದ್ವಿ ಗೈಸ್ ಅಲ್ಲಿಂದ. ಅಲ್ಲಿ ನೋಡಿ ಫುಲ್ ಜನ ಸಾಗರ. ಎಲ್ಲ ಕಡೆ ಜನ ಇದ್ದಾರೆ. ಇಲ್ಲಿಂದ ಅಲ್ಲಿ ತನಕ ಇದ್ದಾರೆ. ಅಲ್ಲಿ ಬಂದ್ವಿ. ಇಲ್ಲಿ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡಿದ್ದಿದೆ ಇಲ್ಲಿ ವಿಡಿಯೋ ಅಲ್ಲಿ ನೋಡಿ. ಎಸ್, ಬ್ಯಾಕ್. ಇನ್ನೂ ಒಂದು ಚೂರಿದೆ, ಮತ್ತೆ ಸ್ವಲ್ಪ ಕಷ್ಟ ಇರೋದು. ಆಮೇಲೆ ಇಳ್ದು ಹೋಗ್ತಾ ಇರೋದಷ್ಟೇ. ಇದು ಹೌದು ರೋಡ್ ಬಂದಿದ್ದು. ಇನ್ನೊಂದು ಅಲ್ಲಿದೆ ರೋಡ್. ಹಾಂ, ಈ ರೋಡಲ್ಲಿ ಬಂದಿದ್ದು. ಈಗ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮೇನ್ ರೋಡಿಗೆ ಹೋದ್ಮೇಲೆ ನೀರು ಹತ್ರ ಸಿಗ್ತೀವಿ. ನೀರು ಕುಡಿಯೋಕ್ಕೆ ಹೋಗಿ, ನೀರು ಕುಡಿಯೋಕೆ ಅಂದರೆ ಎಷ್ಟು ಬೇಕು. ನೀರು ಕುಡಿಯೋ ಸ್ಪಾಟಿಗೆ ಬಂದ್ವಿ. ನೀರು ಕುಡಿದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಗೈಡ್ ನಮ್ಮನ್ನು ಬಿಟ್ಟು ಹೋದ್ರು ಇನ್ನೇನಾದ್ರು ಮಾಡ್ಕೊಳ್ಳಿ ಅಂತ. ಅಲ್ಲಿ ಹೋದ್ರು ಸೀದಾ. ಬಾಯಲ್ಲಿ ಅವರು ರೆಡಿ ಮಾಡೋಣ ಅಂತಿದ್ರು, ಅಲ್ಲಿ ರೆಡಿ ಮಾಡೋಣ ಅಂತ ರಕ್ತ ಹೋಗ್ತಿದೆ. ಗೈಸ್ ನೋಡಿ, ಫುಲ್ ಗ್ರೂಪ್ ಗೋಯಿಂಗ್ ಬ್ಯಾಕ್. ಇನ್ನೇನು ಇದು ವಾಪಸ್ ಬರಬೇಕಾದ್ರೆ ಅಲ್ಲೆಲ್ಲ ನೋಡಿದ್ರಲ್ಲ, ಹೋಗಿ ಲಾಸ್ಟ್ ಇನ್ನು ಗಾಡಿ ಹತ್ರ ಸಿಗ್ತೀವಿ. ಅದ್ರ ಬಾಡಿಲಿ ನೋಡಿ ಮುಳ್ಳಿದೆ. ಇಲ್ಲಿ ಸಕ್ಕತ್ತಾಗಿ ಬರುತ್ತೆ ಅನಿಸುತ್ತೆ. ಫುಲ್ ಕಾಂಟ್ರಾಸ್ಟ್ ಎಲ್ಲ ಐತೆ ಚೆನ್ನಾಗಿ.
ಗೈಸ್ ಲಾಸ್ಟ್ ಸ್ಟೆಪ್ಸ್, ಇನ್ನೇನು ಒಂದು 5 ಮಿನಿಟ್ಸ್ ಸೀದಾ ರೋಡಿಗೆ ಹೋಗ್ತೀವಿ. ಅವ್ರು ನಿಧಾನ ಬರ್ತಿದ್ದಾರೆ. ನೋಡಿ ಫುಲ್ ಸಖತ್ತಾಗಿ ಕಾಣ್ತಾ ಇದೆ. ಗಿಡ ಮರಗಳ ಮಧ್ಯೆ ಹೋಗ್ತಾ ಇದ್ದೀವಿ. ಇನ್ನೇನಿಲ್ಲ, ಇನ್ನು ಹೆಲ್ಮೆಟಲ್ಲಿ ಸಿಗ್ತೀನಿ ವಾಪಸ್ ಹೋಗ್ತಾ. ಇನ್ನು ಹೆಸರೇ ಬರ್ದಿಲ್ಲ. ಫೈನಲ್ ಪೀಕು ಮುಗೀತು, ಎಲ್ಲ ಕೆಳಗೆ ಬಂದ್ವಿ. ಇಲ್ಲೇ ರೋಡು. 4 ಕಿಲೋಮೀಟರ್ಸ್ ಕಂಪ್ಲೀಟೆಡ್. ಇನ್ನು ಮನೆಗೆ ಹೋಗ್ತಾ ಇರೋದು ಊಟ ಮಾಡಿಕೊಂಡು. ಫೈನಲಿ ಫುಲ್ ಕೆಳಗೆ ಬಂದುಬಿಟ್ವಿ. ನೋಡಿ ಫುಲ್ ಗಾಡಿ ಎಲ್ಲ ಪಾರ್ಕ್ ಮಾಡಿದ್ದಾರೆ, ತುಂಬ ಜನದ್ದು. ಫೈನಲಿ ಟ್ರೆಕ್ ಮುಗಿಸಿದ್ವಿ. ಗಂಗಡಿಕಲ್ ಚಾರಣ ಪಥ ಅಂತೂ ಮುಗಿಸ್ಬಿಟ್ವಿ. ಟೈಮು 3 ಗಂಟೆ 3:15 ಆಗಿದೆ. ಈಗ ವಾಪಸ್ ಮನೆಗೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೆ? 9:45 ಬಂದಿದ್ದು. ಬಟ್ ಈಗ ಟೈಮ್ 3:15 ಆಗಿದೆ. 9 ಗಂಟೆಗೆ ನಾನು ಬಂದಿದ್ದು, ಮನೆಯಿಂದ ಹೊರಟಿದ್ದು 6 ಗಂಟೆಗೆ. 7-7:30 ಹಂಗೆಲ್ಲ ಇಲ್ಲೇ ಇದ್ದೆ. ಬಟ್ ಈಗ ವಾವ್, ಕಾಲು ಎಂತ ಚೆನ್ನಾಗಿ ಫೀಲ್ ಆಯಿತು ಅಂದರೆ. ಓಕೆ, ಗಂಗಡಿಕಲ್ ಫೈನಲಿ ಕಂಪ್ಲೀಟೆಡ್. ನೆಕ್ಸ್ಟು ಯಾವುದೋ ಏನೋ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಲೆಟ್ಸ್ ಸಿ ಗೈಸ್. ಜುರಾಸಿಕ್ ಪಾರ್ಕ್ ನೋಡಿ, ಜುರಾಸಿಕ್ ಪಾರ್ಕ್ ಮಾತ್ರ. ಕುದುರೆಮುಖ 10 ಕಿಲೋಮೀಟರ್ಸ್. ಸೈಕು ಪಟ ಅಂತ ಮಳೆ ಬೀಳ್ತಾ ಇದೆ. ಮುಂದೆ ವ್ಯೂ ಆ ಥರ ಇದೆ. ನಿದ್ದೆ ಬರ್ತಿದೆ ಗೈಸ್, ಸುಸ್ತಿಗಿಸ್ತೇನಾಗಿಲ್ಲ, ಹೆವಿ ನಿದ್ದೆ ಬರ್ತಿದೆ. ಮೇಲೆ 1:30-2 ಗಂಟೆಗೆ ಮಲಗಿರೋದು. ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದೆ. 5-5:30ಗೆಲ್ಲ ಎದ್ಬಿಟ್ಟು ಇದು ಯಾವುದಲ್ಲೋ ಈ ಪ್ಯಾಚ್ ರೋಡು. ಬರ್ಬೇಕಾದ್ರೆ ಏನೋ ಅನಿಸ್ಲಿಲ್ಲ, ಹೋಗೋತ್ತಿಗೆ ಯಾವನು ಹೋಗ್ತಾನೆ ಅಂತ. ನನಗೆ ಹೆವಿ ನಿದ್ದೆ ಬರ್ತಿದೆ. ಇಲ್ಲೇ ಬೇಕಾದ್ರೆ ಸೈಡಿಗೆ ಹಾಕ್ಬಿಟ್ಟು ಮಲ್ಕೊಳ್ಳೋಣ ಅನ್ನೋ ಅಷ್ಟು. ಬಟ್ ನೋ, ಹೋಗ್ಬಿಡೋಣ ಮನೆಗೆ. ಇನ್ನೇನು ಗೈಸ್, ಅದೇ ರೋಡ್ ಏನು ನೋಡ್ತೀರಾ, ಕಳ್ಸೋದು ರೋಡ್ ಒಂದು 50 ಸತಿ ಹಾಕಿರ್ತೀನಿ. ಇನ್ನು ಈ ವ್ಲಾಗು ಯಾವುದೇ ಕಾರಣಕ್ಕೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಬೊಂಬಾಸ್ಟಿಕ್ ಈ ಥರದ್ದು, ಇದಕ್ಕಿಂತ ಇನ್ನೂ ಸಖತ್ತಾಗಿರೋದು, ಇದಕ್ಕಿಂತ ಸ್ವಲ್ಪ ಚೆನ್ನಾಗಿಲ್ಲದೆ ಇರೋದು ಎಲ್ಲ ಕಂಟೆಂಟು ಬರ್ತಾ ಇರುತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಪೋರ್ಟ್ ಮಾಡಿ, ಹೊಸ ಚಾನಲ್ ಬೆಳೆಸಿ. ಓಕೆ, ಸಿ ಯು, ಬಾಯ್. ಒಂದು ಗುಂಡಿ ನೆಕ್ಸಿದ್ದೀನಿ ನೋಡಿ.